ಸುಮಾರು ನಮ್ಮ ಪಕ್ಷದ ಹಿರಿಯ ಸಚಿವರು, ಸದಸ್ಯರು, ಶಾಸಕರು, ವರ್ಕಿಂಗ್ ಪ್ರೆಸಿಡೆಂಟ್ಗಳು ತಮ್ಮದೇ ಆದಂತಹ ವಿಚಾರಗಳನ್ನ ತಮ್ಮ ಮುಂದೆ ಹೇಳುವ ಮೂಲಕ ಬರುವಂತಹ ಚುನಾವಣೆ ಯಾವ ರೀತಿ ನಾವು ಗೆಲ್ಲಬೇಕು, ಅದರಲ್ಲಿ ಬೂತ್ ಮಟ್ಟದ ಸದಸ್ಯರ ಪಾತ್ರ ಏನು, ಆ ಎಲ್ಲ ವಿಚಾರಗಳನ್ನು ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಒಂದು ಬೂತಿಗೆ ಸುಮಾರು 20 ಜನ, ಸುಮಾರು 140 ಜನ ಹೆಚ್ಚು ಕಮ್ಮಿ ಬೂತ್ಗಳು ಇರಬಹುದು. ನಿಮ್ 20 ಜನ ಪಾತ್ರ ಬಹಳ ಮುಖ್ಯವಾಗಿದೆ. ಅಲ್ಲಿ ಯಾವ ರೀತಿ ನಮ್ಮ ಬೂತನ್ನ ಗೆಲ್ಲಿಸಬೇಕು, ಬೂತನ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಸೊ ಯಾವ ರೀತಿ ನೀವು ಕೆಲಸ ಮಾಡ್ಬೇಕಂತ ನಿಮ್ಗೆ ಹೆಚ್ಚು ಸಮಾವೇಶ ಬಹಳಷ್ಟು ಇದೆ. ಈಗಾಗಲೇ ನೀವು 2-3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಅದು ಮತಗಳ ಮೂಲಕ ಪರಿವರ್ತನೆ ಆಗ್ಬೇಕಾಗಿದೆ. ವಿಶೇಷವಾಗಿ ನಮ್ಮ ಸ್ವರ್ಗೀಯ ಅವರು ಬಿಜೆಪಿಯವರ ಧರ್ಮದ ರಾಜಕಾರಣಿ, ಜಾತಿ ರಾಜಕಾರಣಿ, ಯಾವ ರೀತಿ ಮಾತಾಡೋದು ಬಹಳ ಅವರ ಅನುಭವ ಹಂಚಿಕೊಂಡಿದ್ದಾರೆ. ಇತರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಜಾಗೃತರಾಗಿರಬೇಕು. ಸಿ ಚಂದ್ರಶೇಖರ್ ಅವರು ಕೂಡ ನಮ್ಮ ಸುಮಾರು 13-14 ಜನ ಆಕಾಂಕ್ಷಿಗಳಿದ್ದಾರೆ. ನೀವು ಯಾವ ರೀತಿ ಇರಬೇಕು, ನಿಮ್ಮ ಪಾತ್ರ ಏನು? ನಮ್ಮ ಶಿವಣ್ಣ ಅವ್ರು ಹೇಳಿದ್ರು, ನಾವು ಯಾರಿಗೆ ಟಿಕೆಟ್ ಕೊಟ್ಟರು ಒಬ್ಬರಿಗೆ ಕೊಡಬೇಕಾಗಿದೆ ಅಂತ. ಅದ್ರಲ್ಲಿ ಪ್ರಶ್ನೆ ಎಲ್ಲ ಒಬ್ಬರಿಗೆ ಕೊಡ್ತೀವಿ ನಾವು. ಮಿಕ್ಕಿರೆಲ್ಲ ನೀವು ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಅವ್ರ ಗೆಲ್ಸೋ ಮೂಲಕ ಈ ಸಾರಿ 30 ವರ್ಷಗಳಿಂದ ಕಳ್ಕೊಂಡಂತ ಒಂದು ಸ್ಥಾನ ಮತ್ತೆ ಕಾಂಗ್ರೆಸ್ಗೆ ಒಲಿಬೇಕಂತ ನಾವೆಲ್ಲ ನಾಯಕರು ಕೂಡ ಇವತ್ತು ನಿಮ್ಮನ್ನ ಮಾತಾಡ್ಲಿಕ್ಕೆ, ನಮ್ಮ ವಿಚಾರಗಳನ್ನು ಹೇಳಿಕೆ ಬಂದಿದ್ದೇವೆ. ಇನ್ನೇನು 2-3 ತಿಂಗಳಲ್ಲಿ ಚುನಾವಣೆ ಬರಬಹುದು. ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ, ಕಾಂಗ್ರೆಸ್ಸಿನ ಗೆಲುವು ಬಹಳ ಮುಖ್ಯ ಅನ್ನೋದು ಎಲ್ಲ ಗೊತ್ತು ಮಾಡಿಕೊಡ್ಬೇಕಾಗಿದೆ. ನಿಮ್ಗೆ ಈಗಾಗಲೇ ಎಲ್ಲಾ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಪಕ್ಷದ ವತಿಯಿಂದ. ಮಯೂರ್ ಜಯಕುಮಾರ್ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮ ಆಗಿದೆ, ಬೂತ್ ಮಟ್ಟದ ಕಾರ್ಯಕ್ರಮ ಆಗಿದೆ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿ, ತಾಲೂಕ್ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರೀತಿಯ ಕಾರ್ಯಕ್ರಮ ಈಗಾಗಲೇ ಮಾಡ್ತಿದ್ದಾರೆ. ನಮ್ಗೆ ಜವಾಬ್ದಾರಿ ವಹಿಸಿದಂತ ಬಹಳಷ್ಟು ಶಾಸಕರು, ಸಚಿವರು ಕೂಡ ಅವರದೇ ಆದಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಎಷ್ಟು ಶಕ್ತಿ ಇದೆ ನಮಗೆ ಅದನ್ನು ನಾವು ಕೂಡ ಪಕ್ಷ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಿಮ್ಮ ಜವಾಬ್ದಾರಿ ಬಹಳ ಇದೆ. ಈಗಾಗಲೇ ಜಯಶಿ ಅವರು ಹೇಳಿದ್ರು, ಈ ಸಾರಿ ಯಾರು ಹೊರ ಹೋಗ್ತಾರೆ ಕೊನೆಯದಾಗಿ ಅವಕಾಶ ಅಂತ ಹೇಳಿದ್ರು. ಮತ್ತೆ ವಾಪಸ್ ಯಾವಾಗೂ ಪಕ್ಷದ ವಿರೋಧ ಮಾಡಿ ಬರುವಂತ ಅವಕಾಶಗಳು ಅಂತ ಹೇಳಿದ್ರು. ಅದು ನಿಜ ಆಗ್ಬೇಕು. ನಮ್ಮ ಪಕ್ಷದಲ್ಲಿ ನಾವು ಶಿಸ್ತಿನ ಕ್ರಮ ಕೈಗೊಳ್ಳಕ್ಕೆ ಬಹಳ ಹಿಂದೇಟ್ ಆಗ್ತೀವಿ. ಈ ಸಾರಿ ಶಿಗ್ಗಾಂವದಲ್ಲಿ ಆ ರೀತಿ ಆಗ್ಬಾರ್ದು. ಮುಂಚೆನೆ ಆದ್ರೂ ಕೂಡ ಒಳ್ಳೇದೇ. ಯಾರೇ ಇದ್ರು ಕೂಡ ನೀವು ಪಕ್ಷ ಜೊತೆಗೆ ಕೈ ಜೋಡಿಸಿ ಪಕ್ಷ ಗೆಲ್ಲಿಸುವಂತ ಪ್ರಯತ್ನ ಮಾಡಿ. ನಾವು 3 ತಿಂಗಳಿಂದ ಬಹಳ ಹತ್ತಿರದಿಂದ ನಿಮ್ಮ ಶಿಗ್ಗಾಂವ್ ವಿಧಾನಸಭೆಯನ್ನು ನೋಡಿದೀವಿ. ಬಹಳ ಮೊದಲೆಲ್ಲ ಬಹಳ ದೂರದಿಂದ ನೋಡ್ತಾ ಇದ್ದೀವಿ, ಬಹಳ ಹತ್ತಿರ ನೋಡಿದೀವಿ. ಈಗಾಗಲೇ ಬಾಡಿ ಸ್ಕ್ಯಾನ್ ಹೆಂಗ್ ಮಾಡ್ತೀವಿ, ಎಲ್ಲ ರಕ್ತ ತಪಾಸಣೆ ಮಾಡಿದೀವಿ. ಅದು ಬ್ಲಡ್, BP ಇರ್ಬೋದು, ಶುಗರ್ ಇರ್ಬೋದು, ಕಿಡ್ನಿ ಫಂಕ್ಷನಿಂಗ್ ಎಲ್ಲಾನು ಮಾಡಿದೀವಿ. ನಮಗ್ ಗೊತ್ತಿದೆ ಹೆಂಗೆ ಗೆಲ್ಸ್ಬೇಕಂತ. ಹಾಗಾಗಿ ಯಾರು ಕೂಡ ಪಕ್ಷಕ್ಕೆ ವಿರೋಧ ಮಾಡುವಂತ ವಿಚಾರಣೆ ಕನಿಷ್ಠ ಕೂಡ ನೀವು ಮಾಡಬಾರ್ದು. ಯಾಕೆ ಎಲ್ಲ ಹಂತಗಳಲ್ಲಿ ನಮ್ಗೂ ನೋಡಿದ್ವಿ. ಬೂತ್ ಮಟ್ಟದಲ್ಲಿ ಜಾತಿವಾರ ನೋಡಿದ್ವಿ. ಈಗಾಗಲೇ ಅವರ ಬಿಡಿತ ಕಾಂಗ್ರೆಸ್ ಪಕ್ಷದ ಪುರ ಆಗಿದೆ. ಆದ್ರೆ ಒಂದು ಬಲಿಷ್ಠ ನಾಯಕತ್ವ ಇಲ್ಲದೆ ಈ ತರ ಚಂಚಲ ಆಗಿದೆ. ಈ ಸಲ ಬಲಿಷ್ಠ ನಾಯಕತ್ವ ಕೊಡ್ತೀವಿ, ನೀವು ಅವ್ರ ಎಂದಿರಿ. ಪಕ್ಷ ಯಾರು
ಗಮನ ಕೊಡ್ತಾರ, ಕಾರ್ಯಕರ್ತರ ಬಗ್ಗೆ ಯಾರು ವಿಶೇಷವಾಗಿ ಗಮನ ಕೊಡ್ತಾರ, ಸಂಘಟನೆ ಬಗ್ಗೆ ಯಾರೇ ಗಮನ ಕೊಡ್ತಾರ ಅಂತವ್ರನ್ನ ಪಕ್ಷ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಿರ್ಣಯ ಮಾಡ್ತಾರೆ. ನಮ್ಮ ಕೆಲಸ ಚುನಾವಣೆ ಮಾಡೋದು ಅಷ್ಟೇ. ವೇದಿಕೆ ಮೇಲಿರುವ ಎಲ್ಲರ ಜವಾಬ್ದಾರಿ ಏನಂದ್ರೆ ನಾವು ಚುನಾವಣೆ ಯಾರು ಕೂಡ ಟಿಕೆಟ್ ಕೊಡ್ಲಿಕ್ಕೆ ಬಂದಿಲ್ಲ, ನಮ್ಮ ಜವಾಬ್ದಾರಿ ಕೊಡೋದಲ್ಲ. ನಾವು ಚುನಾವಣೆ ಮಾಡ್ಲಿಕ್ಕೆ ಮಾತ್ರ ಬಂದಿದ್ದೀವಿ. ಅದಕ್ಕಾಗಿ ನೀವು ಗಟ್ಟಿಯಾಗಿರ್ಬೇಕು. ಮತ್ತೆ ಯಾರೇ ಪಕ್ಷ ಬಿಟ್ಟು ಹೋದ್ರು ಕೂಡ ಗೆಲ್ಲೋದು ಮಾತ್ರ 100ಕ್ಕೆ 100ರಷ್ಟು ಪಕ್ಕ, ಅದರಲ್ಲಿ ಪ್ರಶ್ನೆ ಇಲ್ಲ. ಯಾರೇ ಪಕ್ಷ ಬಿಟ್ಟು ಹೋಗ್ಲಿ, ಯಾರೇ ವಿರೋಧ ಮಾಡ್ಲಿ, ಏನೇ ಮಾಡಿದ್ರು ಕೂಡ ಈ ಸರಿ ಬಹಳಷ್ಟು ಘಟನೆಗಳು ಕೂಡ ಇವತ್ತು ನಿಮ್ಮ ಹತ್ತಿರಕ್ಕೆ ಇಟ್ಟಿದ್ದಾರೆ. ನೀವು ಸಿಗ್ಗಾಂವಿ ಸೌನೂರ್ ಮೇಲೆ ವಾಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಶ್ರೇಷ್ಠ ನಿಮ್ಗೂ ಬರ್ಬೇಕು. ಎಲ್ಲರೂ ಕೂಡ ಶ್ರೇಷ್ಠ ನಿಮ್ಗೆ ಖಂಡಿತವಾಗಿ ಬಂದೇ ಬರ್ತೈತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ 100ಕ್ಕೆ 100ರಷ್ಟು ಈ ಸಾರಿ ಸಿಗ್ಗಾಂವ ಗೆಲ್ಲುವ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾಕಂದ್ರೆ ಅಷ್ಟು ಮತದಾರ ಇದೀವಿ ನಾವು. ಅದರಲ್ಲಿನ ಇಲ್ಲಿವರೆಗೆ ಯಾಕೆ ಸೋತಿ ನೋಡು ಕೂಡ ಬಹಳ ಆಶ್ಚರ್ಯ ಆಗ್ತದೆ. ಕಾಂಗ್ರೆಸ್ಸಿನ ಪರವಾಗಿ ಅಷ್ಟು ಮತದಾರ ಇಲ್ಲಿ ಇದ್ದಾರೆ, ಗೆಲ್ಲಿಸೋ ಶಕ್ತಿ ಇದೆ ಅವರಿಗೆ. ಕೂಡ ಇಲ್ಲಿ ಗೆಲ್ಲಿಕ್ಕೆ ಆಗಿಲ್ಲ. ಬೇರೆ ಬೇರೆ ಕಾರಣ ಇರ್ಬೋದು. ಹಿಂದೆ ಆಗಿರುವಂತಹ ತಪ್ಪುಗಳನ್ನು ನಾವು ಬಿಟ್ಟು ನಾವು ಇವತ್ತು ಕಾಂಗ್ರೆಸ್ ನಮ್ಮ ವಿನಯ್ ಅವರು ಹೇಳ್ದಂಗೆ ನಮ್ದು ಕಾಂಗ್ರೆಸ್ ಸಮಾಜ ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದೇ ಜಾತಿ, ಕಾಂಗ್ರೆಸ್ ಜಾತಿ, ಕಾಂಗ್ರೆಸ್ ಧರ್ಮ ಅಂತ ಹೇಳುವಂತ ಪ್ರಯತ್ನ ಅವರ